ಯೂಸಫ್. ನಮ್ಮ ಮಮ್ಮಿಗೆ ಹೆಂಗೆಲ್ಲ ಹಿಂಸೆ ಕೊಡ್ತೀನಿ ನೋಡ್ತೀರಾ? ಗೈಸ್, ಈ ಪಾಪ್ಸು 90s ಕಿಡ್ಸ್ ಯಾರ್ಯಾರಿದ್ದೀರಾ ಎಲ್ಲ ನೆನ್ಪು ಮಾಡ್ಕೊಳ್ಳಿ. ಯಾರ್ಯಾರಿಗೆ ನೆನಪಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ಯಾವ್ದು ವಿಡಿಯೋ ಜಾಸ್ತಿ ನೋಡ್ತೀಯ ನೀನು? ಸಾಫ್ಟ್ ಲೈಟ್ ಇದ್ದಾಗ ನೋಡ್ತೀಯಾ ಇಲ್ಲದೆ ಇದ್ದಿದ್ದ ಟೈಮಲ್ಲಿ? ಸಾಫ್ಟ್ ಲೈಟ್ ಇದ್ದಾಗ ನೋಡ್ತೀನಿ. ನೋಡಿ, ನಮ್ಮ ಅಪ್ಪ ಕೂಡ ಸಾಫ್ಟ್ ಲೈಟ್ ಇದ್ದಾಗ ವಿಡಿಯೋ ಚೆನ್ನಾಗಿ ಬರುತ್ತೆ, ನಾನು ತುಂಬಾ ಹೊತ್ತು ನೋಡ್ತೀನಿ. ವಿತೌಟ್ ಸಾಫ್ಟ್ ಲೈಟ್ ವಿಡಿಯೋ ಮಾಡಿದ್ರೆ ನಾನು ನೋಡಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಎದುರಬಾರ್ದು, ಎದುರಿದ್ರೆ ಹೋಯ್ತು. ಎದುರಿದ್ರೆ ಹೋಯ್ತು. ಹಂಗೋ ಹಿಂಗೋ ಥಿಯೇಟ್ರಿನ ಮಾಡಿಸ್ಕೊಂಡ್ಬಿಟ್ವಿ. OLG ಅಲ್ಲಿ ಶೂಟ್ ಕೂಡ ಮುಗೀತು. ಟೆಂಪಲ್ ಟೌನಿಗೆ ಹೋಗೋದು ಪ್ಲಾನ್ ಮಾಡಿದ್ವಿ ಅಲ್ಲ, ಅವ್ರು ಇನ್ನೂ ಡಿಸ್ಕಷನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಮಳೆ ಅಂತೂ ಹೆವಿ ಬರ್ತಾ ಇದೆ. ಲೈಕ್ ಜೋರಾಗೂ ಬರ್ತಾ ಇಲ್ಲ, ನಿಧಾನಕ್ಕೂ ಬರ್ತಾ ಇಲ್ಲ, ಆ ಥರ ಮಳೆ ಬರ್ತಾ ಇದೆ. ಯಶಸ್ ಇದನ್ನು ತಗೋ, ದುಡ್ಸ ಮಾಡ್ತೀಯ ತಗೋ ಯಶಸ್. ಇರಲಿ, ಸೇವೆ ಮಾಡಿ ಏನು ಮಾಡಲಿ, ಮನೆ ಕಟ್ಟು. ನಾಚಿಕೆ ಆಗಬೇಕು. ಅವ್ರವ್ರ ಅಷ್ಟ ಇಷ್ಟ ಏನೇನೋ ಮಾಡಿ ಡಿಸ್ಕೌಂಟ್ ಮಾಡಿ ತಗೊಂಡು ಬಂದ್ವಿ. ಥ್ಯಾಂಕ್ ಯು ಒನ್ಲಿ ಆಲ್ ಮೊಬೈಲ್ಸ್ ಏರ್ಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಡಿಸ್ಕೌಂಟೆಡ್ ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ವಾಟ್ಸ್ ಅಪ್ ಗೈಸ್, ಹೋಪ್ ಯು ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 39 ನಮ್ಮ 50 ಡೇಸ್ ಚಾಲೆಂಜ್ ನಲ್ಲಿ. ಇವತ್ತು ಸಾಫ್ಟ್ ಬಾಕ್ಸ್ ಲೈಟ್ ಫೈನಲಿ ಬರ್ತಾ ಇದೆ. ಅದನ್ನೇ ಇಸ್ಕೊಳಕ್ ಹೋಗ್ತಾ ಇದ್ದೀನಿ. ಅದು ಕೂಡ ಲೈಟ್ಸ್ ಮತ್ತೆ ಡ್ಯಾಮೇಜ್ ಆದರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಅರೌಂಡ್ 4 to 5 ಡೇಸಿಂದ ವೆಯ್ಟ್ ಮಾಡಿದ್ದೀವಿ. ಮತ್ತೆ ವೆಯ್ಟ್ ಮಾಡೋಕ್ಕಾಗಲ್ಲ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಗಿ ರಿಟರ್ನ್ ಆಗೋದಾದ್ರೆ. ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಇಸ್ಕೊಂಬೋಣ ಅಂತ ಹೊರಟಿದ್ದೀನಿ. ಯಶಸ್ಸಿಗೆ ಫೋನ್ ಮಾಡಿದೆ, ಯಶನ್ ಫೋನ್ ಎತ್ತುತ್ತಿಲ್ಲ. ಸಚಿನ್ ಒಬ್ಬಂಗೆ ಮಾಡ್ತೀನಿ. ಆನ್ ದ ವೇ ಸಚಿನ್ ಸಿಕ್ಕಿದ್ರೆ ಸಚಿನ್ನ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ವಿ ವಿಲ್ ಗೋ ಆ್ಯಂಡ್ ಅನ್ಬಾಕ್ಸ್ ಅವರ್ ಸಾಫ್ಟ್ ಬಾಕ್ಸ್ ಲೈಟ್. ಲೆಟ್ಸ್ ಗೋ. ಏನು ಮ್ಯಾಟರ್ ಅಂದರೆ, ನಾನು ಬರೋ ತನಕ ಅವ್ರು ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಡೆಲಿವರಿಗೆ. ಆ್ಯಂಡ್ ಇದೊಂದು ಐಟಮ್ ಇಲ್ಲೇ ಇತ್ತು, ಇದೊಂದು ತಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಅಂಬ್ರೆಲಾ. ಓಕೆ. ಆ್ಯಂಡ್ ಈಗ ಮನೆ ಹತ್ರನೇ ಡೆಲಿವರಿಗೆ ಬರ್ತಾರೆ. ಅಲ್ಲಿ ಬರೋ ತನಕ ಕಾಯ್ಬೇಕೀಗ. ನಮ್ಮ ಪಾರ್ಸಲ್ ಕೊನೆಗೆ ಬಂದಿದೆ, ವ್ಯಾನಲ್ಲಿ ಕಳಿಸಿದ್ದಾರೆ. ಥ್ಯಾಂಕ್ ಗಾಡ್. ಐ ಹೋಪ್ ಇಟ್ಸ್ ಎ ಸೇಫ್. ಚೆಕ್. ರಿಟರ್ನ್ ತಗೊಂಡೋಗ್ತೀವಿ ಮೇಡಮ್. ರಿಟರ್ನಿಗೆ ಹಾಕಿ. OTP ಬಂದಿದೆ. ಹಾಂ, ಒಂದೇ ನಿಮಿಷ. ತ್ರೀ 99580. ಮೂರಕ್ಕೆ ಒಂದೇ OTPನ. ಫುಲ್ ಓಪನ್ ಮಾಡ್ಬೇಕಾ? ಡ್ಯಾಮೇಜ್ ಇಲ್ಲ ಅಂದ್ರೆ ಆಯಿತು. ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸಿಗ್ತೀನಿ ನಾನು ನಿಮಗೆ. ಮನೆ ಒಳಗೆ ಹೋಗಿ ತೋರಿಸ್ತೀನಿ. ಫೈನಲಿ ಗಾಯ್ಸ್, ನಮ್ಮ ಸಾಫ್ಟ್ ಲೈಟ್ಸ್ ಎಲ್ಲ ಬಂದಿದೆ. ನೋಡ್ಬೋದು, ಬಾಕ್ಸ್ ತುಂಬಾ ದೊಡ್ಡದಿದೆ. ಅಂದ್ಕೊಂಡಿದ್ದಕ್ಕಿಂತ ಬಾಕ್ಸ್ ತುಂಬಾ ದೊಡ್ಡದಿದೆ. ಎಲ್ಲ ಸೆಟಪ್ ಮಾಡಿ ಸ್ಟ್ಯಾಂಡ್ ಒಂದು ತರ್ಸೋದು ಮರ್ತಿದ್ದೀವಿ. ಆ್ಯಕ್ಚುಲಿ ಅದು ಬ್ಯಾಕ್ ಡ್ರಾಪಿಗೆ ಅಂತ ಸ್ಟ್ಯಾಂಡ್ ತರ್ಸಿದ್ದೀವಿ. ಅದೇ ಸ್ಟ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ಲೈಕ್ ಸಾಫ್ಟ್ ಬಾಕ್ಸ್ನ ಬಿಚ್ಚಿ ಸೆಟಪ್ ಮಾಡಿದ್ದೆ, ಬೆಳಗ್ಗೆನೇ ಇಸ್ಕೊಂಡಿದ್ನಲ್ಲ ಅದು. ಆ್ಯಂಡ್ ಏನು ನೋಡ್ತಿದ್ದೆ, ಇವಾಗ ಹಾಕ್ಬಿಟ್ಟು ಲೈಟ್ ಹಾಕ್ಬಿಟ್ಟು ನೋಡೋಣ. ಲೆಟ್ಸ್ ಗೋ. ಗೈಸ್, ಈ ಪಾಪ್ಸು 90s ಕಿಡ್ಸ್ ಯಾರ್ಯಾರಿದ್ದೀರಾ ಎಲ್ಲ ನೆನ್ಪು ಮಾಡ್ಕೊಳ್ಳಿ. ಯಾರ್ಯಾರಿಗೆ ನೆನಪಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಹಂಗೆ ನಾನು ಯಾವತ್ತು ಸಿಮ್ ತರಕ್ಕೆ ಹೋದಾಗ ನನಗೆ ಸಿಕ್ತು ಇದು. ಹಂಗೆ ಎತ್ಕೊಂಡ್ಬಂದೆ, ಇವತ್ತಿದ್ದ ಇದ್ದೀನಿ. ನಾನು ಯಶಸ್ ಹತ್ರ ಇತ್ತದು, ನಾನು ಮರ್ತೆ ಹೋಗಿದ್ದೆ. ಯಶಸ್ ಈಗ ಬಂದ ಮನೆಗೆ, ಹಂಗೆ ತಗೊಂಡು ಬಂದ. ಬಾಯಿಗೆ ಹಾಕ್ಕೊಂಡೆ, ಚಟಾಪಟ ಅನ್ನುತ್ತೆ. ಸೌಂಡ್ ಕೇಳಿಸುತ್ತೆ ಇಲ್ಲೋ ಗೊತ್ತಿಲ್ಲ ನೋಡಿ. ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಒಳ್ಳೆ ಮಜಾ ಬರುತ್ತೆ. ಎಷ್ಟು ದಿನ ಆಯ್ತು ಗೊತ್ತಾ ತಿಂದೋನೆ. ಕೇಳಿಸ್ತಿದ್ಯಾ ಸೌಂಡು? ಗುಡ್ ಈವ್ನಿಂಗ್ ಗಾಯ್ಸ್. ಇವತ್ತು OLG ಸಲೂನಲ್ಲಿ ಒಂದು ಪ್ರಮೋಷನ್ ಇತ್ತು. ಲೈಕ್ ನನ್ನ ಪರ್ಸ್ನಲ್ ಪೇಜಿಗೆ. ಇಟ್ಸ್ ನಾಟ್ ಫಾರ್ ಮೈ ಏಜೆನ್ಸಿ ಪೇಜ್ ಆ್ಯಂಡ್ ನಾಟ್ ಅಂಡರ್ ಮೈ ಏಜೆನ್ಸಿ, ಬಟ್ ಜಸ್ಟ್ OLG ಸಲೂನಲ್ಲಿ ನಮಗೆ ಪ್ರಮೋಷನ್ ಇತ್ತು. ಆ್ಯಂಡ್ ಟೂಲ್ಸ್, ಇನ್ಮೇಲಿಂದ ನಮ್ಮ ಹತ್ರ ಟೂಲ್ಸ್ ತುಂಬಾ ಅಪ್ಗ್ರೇಡೆಡ್ ಟೂಲ್ಸ್ ಬರುತ್ತೆ. ಒಂದು ಚೋಟು ಲೈಟ್, ನೀವು ಇಂಚರ ಹೋಮ್ ಸ್ಟೇ ಲಾಗ್ ನೋಡಿದರೆ ಈ ವೀಕಿಂದ ನಿಮಗೆ ಗೊತ್ತಿರುತ್ತೆ. ಚೋಟು ಲೈಟ್ ಇರುತ್ತೆ ನಮ್ಮ ಜೊತೆ, ಮತ್ತು ಒಂದು LCR ಲೈಟ್ ಇರುತ್ತೆ. ಹಿಯರ್ ಇಟ್ ಈಸ್. ಲೈಕ್ ಡಿಜಿಟೆಕ್ಕಿಂದ ಇವತ್ತು ಇದು ಬಂದಿತ್ತು, ಸಾಫ್ಟ್ ಬಾಕ್ಸು. ಆ ಸಾಫ್ಟ್ ಬಾಕ್ಸಿಗೆ ಕವರ್ ಕೊಟ್ಟಿದ್ರು.
ಆ ಕವರ್ ಒಳಗೆ ನಾವು LCR ಲೈಟ್ ಇಟ್ಟಿದ್ದೀವಿ ಈಗ. ಆ ಲೈಟ್ನೇ ಈಗ ಈ ಕವರಲ್ಲಿ ಇಟ್ಟಿರೋದು. ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀವಿ ಈಗ ನಾನು ಮತ್ತು ಯಶಸ್ಸು. ಫುಲ್ಲು ಮಳೆ ಬರೋಂಗೆ ಆಗಿದೆ ವೆದರು. ಮಳೆ ಬಂದರೆ ಫುಲ್ಲು ಫಾಲ್ ಸಿಚುವೇಶನ್. ಇವನೇ ಮಾಡಿದ್ದು 3 ಗಂಟೆಯಿಂದ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದೇನೆ. ನನಗೆ ಶೂಟ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಬೇಕು. ಅಲ್ಲಿ ಸಚಿನ ಕೇಳಿದ್ರೆ ಸಚಿನ ಊರಿಗೆ ಹೋಗಿದ್ದ, ಸಚಿನೂ ಇಲ್ಲ, ಯಾರೂ ಇಲ್ದಂಗೆ ಆಗಿದ್ರು ನನಗೆ ಶೂಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಅದು ಹಂಗೆ ಉಳಿದಿತ್ತು. ಈಗ ಇದಾದಮೇಲೆ ಟಂಬಲ್ ಟೌನಿಗೆ ಒಂದು ಹೋಗಿ ಬರಬೇಕು. ಅದು ನಮ್ಮ ಏಜೆನ್ಸಿ ಅಂಡರ್ ಇರೋ ಶೂಟು. ಟಂಬಲ್ ಟೌನಿಗೆ ಹೋಗ್ಬಿಟ್ಟು ನಮ್ಮ ಏಜೆನ್ಸಿ ಅಂಡರ್ ಇರೋ ಶೂಟ್ನ ಮುಗಿಸ್ಕೋಬೇಕು. ಸದ್ಯಕ್ಕೆ 2 ಪ್ರಮೋಷನಿಗೆ ಹೋಗ್ತಿರೋ ಥರ ಈಗ ಸಿಚುವೇಶನ್ ಇರೋದು ನಮ್ಮದು. ಮುಖನೂ ತೊಳೆದಿಲ್ಲ, ಲೈಕ್ OLG ಸಲೂನಲ್ಲಿ ಒಂಚೂರು ನ್ಯಾಚುರಲ್ ಆಗಿರೋಣ ಅಂತ ಮುಖ ತೊಳಿದಂಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಮಳೆ ಬರೋಂಗಿದೆ. ಮಳೆ ಬಂದರೆ ಫುಲ್ಲು ಫಾಲ್ಸು. OLG ಸಲೂನಿಗೆ ಹೋಗ್ಬಿಟ್ಟು ಮಳೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಮಳೆ ಬರಲಿಲ್ಲ ಅಂದರೆ ಭಾಳ ಖುಷಿ ಆಗುತ್ತೆ. ಆಲ್ರೆಡಿ ಹನಿ ಸ್ಟಾರ್ಟ್ ಆಗಿದೆ. ವಾಟ್ ಯು ಥಿಂಕ್ ಯಶಸ್? ನನಗೆ ಆ್ಯಕ್ಚುಲಿ ಇವತ್ತು ಚಿಕ್ಕಮಗಳೂರು ವೆದರ್ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ಮಳೆ ಬರುತ್ತೆ ಮೋಸ್ಟ್ಲಿ. ಸಲೂನಿಗೆ ಹೋಗೋ ತನಕ ಬರದೇ ಇರೋ ಥರ ಆದರೆ ಸಾಕು. ಆಯ್ತು ಆಲ್ರೆಡಿ. ಏಡಿ ಸರ್ಕಲ್ ದಾಟಿದ ಮೇಲೆ ಇರಲ್ಲ. ಎದುರಿದ್ರೆ ಹೋಯ್ತು. ನೋಡ, ಲೆಟ್ಸ್ ಗೋ. ಯಶಸ್, ಡೇ 39 ಅಮ್ಮ ಇವತ್ತು. ಇನ್ನು 11 ಡೇಸು ಡೇ 50 ಕಂಪ್ಲೀಟ್ ಮಾಡೋಕ್ಕೆ. ನಾನು ನೋಡಿರೋ ಥರ ಯಾವುದಾದ್ರೂ ಥಿಂಗ್ಸ್ 45 ಡೇಸ್ ತನಕ ಕಂಟಿನ್ಯೂಸ್ ಮಾಡಿದ್ರೆ ಅದು ಬಿಡೋಕ್ಕೆ ಮನಸ್ಸಾಗಲ್ಲ ಅಂತ ನಾನು ಕೇಳ್ಪಟ್ಟಿದ್ದೆ. ಮೇ ಬಿ ಸಮಥಿಂಗ್ ನ್ಯೂ ಈಸ್ ಕಮ್ಮಿಂಗ್ ಅಪ್. ಅದರದ್ದೇ ಇಂಟಾಗಿತ್ತು ನಾನು ಹೇಳಿದ್ದೀಗ. ಅರ್ಥ ಆಗೋರಿಗೆ ಅರ್ಥ ಆಯಿತು. ಏನಂತೀಯ? ಅರ್ಥ ಆಗೋರಿಗೆ ಅರ್ಥ ಆಯಿತು. 45 ಡೇಸ್ ತನಕ ಏನಾದರೂ ಮಾಡಿದ್ರೆ ಅದು ಬಿಡೋ ಮನ್ಸು ಬರಲ್ಲ ಅಂತ ಹೇಳಿದ್ದು ಅರ್ಥ ಆಗೋರಿಗೆ ಅರ್ಥ ಆಯಿತು. ಆ್ಯಂಡ್ ಬರಬೇಕಾದ್ರೆ ಕ್ಯಾಪ್ಚರ್ ಸ್ಟುಡಿಯೋಸಿಗೆ ಹೋಗ್ಬಿಟ್ಟು ಬರಬೇಕು. ಅಲ್ಲೂ ಸ್ವಲ್ಪ ಕೆಲಸ ಇದೆ. ಅವ್ರ ಪಾಪ 3 ಗಂಟೆಗೆ ಬರ್ತೀನಿ ಅಂದೆ ಬ್ರೋಗೆ, ಮತ್ತೆ ಹೋಗಲೇ ಇಲ್ಲ. ಅದೇ ಇವನು ಯಶಸ್ ಬರ್ತಾನೆ, ಅಲ್ಲಿ ಮುಗಿಸ್ಬಿಟ್ಟು ಅಲ್ಲಿ ಹೋಗೋಣ ಟೈಮ್ ಇರುತ್ತೆ ಅಂದ್ಕೊಂಡೆ. ಯಶಸ್ ಬರೋದೇ ಲೇಟ್ ಆಗೋಯ್ತು. ಲೆಟ್ಸ್ ಗೋ. ಈಗ ಈ ಮೈಕ್ ಕನೆಕ್ಟ್ ಮಾಡುತ್ತಪ್ಪ. ಫೈನಲಿ ಕನೆಕ್ಟೆಡ್. OLG ಸಲೂನಿಗೆ ರೀಚ್ ಔಟ್ ಆಗಿದ್ದೀವಿ. ಆ್ಯಂಡ್ ನಮ್ಮ ಗಿಂಬಲ್ ಲೋಡ್ ಮಾಡಬೇಕು. ಯಶಸ್ ಬಂದ ಇಲ್ಲಿ ತನಕ ಬಂದು ಮತ್ತೆ ಜುಟ್ಟದ ಏನೋ ಕೆಲಸ ಅಂತ ಹೇಳ್ಬಿಟ್ಟು ನಮ್ಮ ಗಿಂಬಲ್ ಲೋಡ್ ಮಾಡ್ಕೊಳ್ಳೋಣ. ನಾನು ಗಿಂಬಲ್ ಲೋಡ್ ಮಾಡೋದು ನೋಡ್ತೀರಾ? ನಮ್ಮ ಟೂಲ್ಸ್ ತೆಗಿಬೇಕಾದ್ರೆ ತೋರಿಸ್ತೀನಿ, ತಡೀರಿ ನೋಡೋಣ. ಇಲ್ಲಿ ಇಡ್ತೀನಿ. ಎಸ್, ಯಾ, ಲೆಟ್ಸ್ ಗೋ. ಓ ಶಿಟ್, ಹೋಲಿ ಶಿಟ್. ಹಾಂ, DJ. ಹಾಂ, ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ. ಇನ್ನು ಲೇಟ್ ಆಫನ್ ಯೂಸ್ ಮಾಡ್ತಾ ಸೆಟ್ ಆಗುತ್ತೆ. ನಮ್ಮ ಲೈಟ್ಸ್ ಇದೇ LCR ಬಗ್ಗೆ ನಾನು ಮಾತಾಡ್ತಾ ಇದ್ದಿದ್ದು. ಇಲ್ಲಿ ನನ್ನ ಲಾಗಿಗೆ ಅದಿಲ್ಲ, ಕನೆಕ್ಟ್ ಮಾಡಬೇಕು. ಹೌದಾ? ಹಂಗ ಕನೆಕ್ಟ್ ಮಾಡಿದ್ಮೇಲೆ ಮಾತ್ರ. ಇಲ್ಲ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗಲಿ. ಏನು ಅದು 5000. ಹಾಂ, ಇಲ್ಲ RG ಇಲ್ಲಿ ವಿ ಮತ್ತು ಸ್ಯಾಚುರೇಷನ್ನ ಅಡ್ಜಸ್ಟ್ ಮಾಡ್ಕೊಂಡು ಪ್ಯಾಟ್ರನ್ನು ಬರುತ್ತೆ. ಇಲ್ಲ, ಇಷ್ಟೇ ಬರೋದು. ಹೈಟ್ ಇಷ್ಟೇ ಬರೋದು. ಲೈಕ್ ಅದರಲ್ಲಿ ಬ್ರೈಟ್ನೆಸ್ ವ್ಯಾಟ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. 100 ವ್ಯಾಟ್ಸು 150. ನಮ್ಮ ಗಿಂಬಲ್ ಲೋಡ್ ಆಯಿತು. ಇಲ್ಲ ನಾನು ಜಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ವಿ ಗಾಟ್ ಆ್ಯಂಡ್ ಟೀ ಆಸ್ ಎನ್ ಎಂಟ್ರಿ ಪಾಯಿಂಟ್. ಶೂಟ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಮೇ ಬಿ ಕತ್ಲೆ ಬರ್ತಾ ಇರಬೇಕು. ಸದ್ಯಕ್ಕೆ ಆಫ್ ಮಾಡ್ತೀನಿ. ನೋಡಿದ್ರೆ ಅನ್ಸುತ್ತೆ ಗಿಂಬಲ್ ಮತ್ತು ಲೈಟ್ಸ್ ಲೋಡ್ ಮಾಡಿದ್ದು. ಲೆಟ್ಸ್ ಗೋ. ಹಿಂಗೋ ಬಿಯರ್ ಟ್ರಿಮ್ನ ಮಾಡಿಸ್ಕೊಂಬಿಟ್ವಿ. OLGಯಲ್ಲಿ ಶೂಟ್ ಕೂಡ ಮುಗೀತು. ಟಂಬಲ್ ಟೌನಿಗೆ ಹೋಗೋದು ಪ್ಲ್ಯಾನ್ ಮಾಡಿದ್ವಿ ಅಲ್ಲ, ಅವ್ರು ಇನ್ನೂ ಡಿಸ್ಕಷನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ನಮ್ಮ ಸಾಫ್ಟ್ ಬಾಕ್ಸ್ ಲೈಟಿಗೆ ನಮ್ಮ ಹತ್ರ ಟ್ರೈಪಾಡ್ ಇಲ್ದಂಗೆ ಆಗಿದೆ ಈಗ.
ಅದಕ್ಕೆ ಸದ್ಯಕ್ಕೆ ಒಂದು ಟ್ರೈಪಾಡ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅದು ನೋಡ್ಬೇಕಿನ್ನ ಲೈಕ್ ಸ್ಕ್ರೀನಿಗೆ ತರಿಸ್ತಾ ಇದ್ದೀವಲ್ಲ ಬ್ಯಾಕ್ ಡ್ರಾಪಿಗೆ, ಆ ಟ್ರೈಪಾಡ್ ಹೆಂಗಿದೆ ಅಂತ ನಮಗೂ ಐಡಿಯಾ ಇಲ್ಲ. ಒಂದು 300 ಟ್ರೈಪಾಡಿಗೆ ಹೇಳಿದ್ರೆ ಈಗ ಎತ್ಕೊಂಡು ಹೋಗ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಲ್ಲ ಅದು ನಮ್ದು ಇದೆಯಲ್ಲ ಬ್ಯಾಕ್ ಡ್ರಾಪಿನ ಸ್ಟ್ಯಾಂಡ್ ಬರಬೇಕಲ್ಲ, ನಮ್ಮ ಬ್ಯಾಕ್ ಡ್ರಾಪಿನ ಸ್ಟ್ಯಾಂಡ್ ಬರಬೇಕಲ್ಲ, ಆ ಬ್ಯಾಕ್ ಡ್ರಾಪಿನ ಸ್ಟ್ಯಾಂಡ್ ಬಂದಾದ್ಮೇಲೆ ಯೋಚನೆ ಮಾಡ್ತೀವಿ ಏನು ಮಾಡೋದು ಅಂತ. ಇಫ್ ಇನ್ ಕೇಸ್ ಬ್ಯಾಕ್ ಡ್ರಾಪಿಂದು ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಲೆಟ್ಸ್ ಗೋ. ಈಗ ಹೋಗ್ಬಿಟ್ಟು ನೇರ್ ರೋಡಲ್ಲಿ ಒಂದು ಎನ್ಕ್ವೈರಿ ಹಾಕೋಣ, ಸಿಕ್ಕಿದ್ರೆ ಗ್ರೇಟ್, ಇಫ್ ನಾಟ್ ಆಲ್ಸೋ ಗ್ರೇಟ್, ನೋ ಇಶ್ಯೂಸ್. ಲೆಟ್ಸ್ ಗೋ ಬ್ರದರ್ಸ್, ಲೆಟ್ಸ್ ಗೋ. ಮಳೆ ಯೂಸಫ್ ಹೆಲ್ಮೆಟ್ ಎಲ್ಲ ಹೆಲ್ಮೆಟ್ ಇಲ್ದಂಗೆ ಹೋಗ್ತೀಯ ನೀನು ಮಾಡ್ತೀನಿ, ನೀನು ಫುಲ್ ಫೇಮಸ್ ಮಾಡ್ಬೇಕು ನಮಗೆ. ನಾನು ಯಾರು ಹುಡುಗ ಹಿಂದ್ಗಡೆಯಿಂದ ಹೇಳ್ತೇನಲ್ಲ ಅಂತ ನೋಡಿದೆ ಅವಾಗಲೇ. ಹೆಲ್ಮೆಟು ತಡಿ, ಲಾಗಲ್ಲಿ ಹಾಕ್ತೀನಿ ತಡಿ, ಹೈಲೈಟ್ಸಲ್ಲಿ ಹಾಕ್ತೀನಿ, ಪೊಲೀಸಿಗೆ ಹಿಡ್ಕೊಳ್ರಿ ಅಂತ. ಲೆಟ್ಸ್ ಗೋ. ಮಳೆ ಅಂತೂ ಹೆವಿ ಬರ್ತಾ ಇದೆ, ಲೈಕ್ ಜೋರಾಗೂ ಬರ್ತಾ ಇಲ್ಲ, ನಿಧಾನಕ್ಕೂ ಬರ್ತಾ ಇಲ್ಲ, ಆ ಥರ ಮಳೆ ಬರ್ತಾ ಇದೆ. ಜೋರಾಗಿ ಬಂದರೆ ಒಂಥರ, ಅದು ಜೋರಾಗೂ ಬರ್ತಾ ಇಲ್ಲ, ನಿಧಾನಕ್ಕೆ ಬರ್ತಾ ಇದೆ ಮಳೆ. ಹೋಗ್ತಾ ಇದ್ದೀವಿ ತೆಕ್ಕೊಡೋಕ್ಕೆ. ಟ್ರೈಪಾಡ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಲೆಟ್ಸ್ ಗೋ. ಇಟ್ಕೊಳಮ್ಮ ಇದೊಂಚೂರು ಸರ್. ಸಾಫ್ಟ್ ಬಾಕ್ಸಿಗೆ ಟ್ರೈಪಾಡ್ ಬೇಕು, ಇದೆಯಾ? ಹಾಂ, ಸಾಫ್ಟ್ ಬಾಕ್ಸ್ ಕೂರ್ಸೋಕ್ಕೆ. ಹಾಂ, ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇದ್ರೆ ಸಾಕು, ಇಲ್ಲಾಂದರೆ ಏನಿಲ್ಲ, ವೆಯ್ಟ್ ಮಾಡೋ ಪ್ಲ್ಯಾನ್. ನಮ್ಮ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಬರೋ ತನಕ ವೆಯ್ಟ್ ಮಾಡೋದು. ಯಶಸ್ ಇದನ್ನು ತಗೋ, ದುಡ್ಡು ಸೇವ್ ಮಾಡ್ತೀಯ, ತಗೋ ಯಶಸ್, ಇರಲಿ. ಸೇವೆ ಮಾಡಿ ಏನು ಮಾಡಲಿ, ಮನೆ ಕಟ್ಟು. ಥರ ಇದೆ ಅಂತೀಯಾರೆ. ನಮಗೆ ಹಳೆ ರಿಂಗ್ ಲೈಟಿಂದ ಇದೆಯಲ್ಲ ಆ ಥರದ್ದಿದ್ರು ಓಕೆ. ಇಟ್ಕೊಳ್ಳ. ಕ್ಯಾಮ್ರಾಮನ್ ಯಶಸ್ ಇಸ್ ಬ್ಯಾಕ್. ಹಳೇದಿದೆ ಅಲ್ವಾ? ಇದಲ್ಲ. ಇನ್ನೊಂದು ತೋರಿಸಿ ಹತ್ತಿಗೆ. ಇದು ಚೆನ್ನಾಗಿದೆ ಕಣ ಹಳೇದಕ್ಕಿಂತ. ಇದು ನೋಡು, ಹೆವಿ ಇದೆ. ಹಂಗಂದ್ರೆ ಸಾಫ್ಟ್ ಬಾಕ್ಸ್ ನಿಲ್ಬೋದು. ಹೆವಿ ಅದು. ನೋಡೋಣ ಎರಡು. ಎಲ್ಲಿ ತೋರಿಸ್ತೀಯ ಮಗ ನೀನು? ಮುಖ ತೋರಿಸು ಅಂದರೆ ಇದು ಯುನಿಪಾಡ ಅಂತ. ಹಾಂ, ಇದು ಕೂರಲ್ಲ. ಈ ಥರ ಥ್ರೆಡ್ ಬೇಕು ನನಗೆ ಸಾಫ್ಟ್ ಬಾಕ್ಸಿಗೆ. ಈ ಥರ ಥ್ರೆಡ್ ಬೇಕಾ ನಿಮಗೆ? ಹಾಂ, ಸಾಫ್ಟ್ ಬಾಕ್ಸಿಗೆ. ಇದಕ್ಕೆ ಥ್ರೆಡ್ ಇದೆ ನಿಮಗೆ ಮೇಲ್ಗಡೆ? ಇದಕ್ಕೆ ಹಾಕಕ್ಕ? ಇಲ್ಲ ಅಲ್ಲ ಸಾರ್, ನನಗೆ ತುದಿ ಈ ಥರ ಟಿಪ್ ಈ ಥರ ಇರಬೇಕು. ರೌಂಡ್ ಒಳಗೆ. ಹಾಂ ಹೌದು, ಎಕ್ಸಾಕ್ಟ್ಲಿ. ಎಲ್ಲಿ ತೋರಿಸ್ತೀಯ ಮಗ ನೀನು? ಕ್ಯಾಮ್ರಾ ತೋರಿಸು ಅಂದರೆ ನಾಟಿ ಬಾಯ್. ಇದಾದ್ಮೇಲೆ 2x6 ಟ್ರೈಪಾಡ್ ಕೇಳೋಣ. ಅದು ಇದೆ, ಅದು ಡೀಲ್ ಮಾಡೋಣ. ಮತ್ತು ನನಗೆ ತರ್ಸೋಕೆ ಏನಾಗ್ತಿಲ್ಲ ಫ್ಲಿಪ್ಕಾರ್ಟಲ್ಲಿ. ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಮಾಡ್ತಾ ಇದೆ ಅದು. ಒಂದು ವಾರ ಕಾಯ್ದು. ಹಾಂ, ಫ್ರಸ್ಟ್ರೇಷನ್ ಲೆವೆಲಿಗೆ ಕಳಿಸುತ್ತೆ. ವಿಶಸ್ ಅದಿದೆ ನಮ್ಮ ಹತ್ರ ಹೋಮ್ ಸ್ಟೇದು, ಟೆಂಟ್ ಒಳಗೆ ಹಾಕೋದು. ಹಾಂ, ತಗೊಂಡು ಮಲಗಿದ್ವಲ್ಲ, ನೀನಿದ್ದಾವತ್ತು ಟೆಂಟಲ್ಲಿ ಮಲಗಿದಾಗ. ಧೀರಜ್ಜು ನೀನೊಬ್ಬ ಎಸ್ಕೇಪ್ ಆದ ಅವತ್ತು. ಛೀ, ನಾಚಿಕೆ ಆಗಬೇಕು ನೀನೀಗ ನಿನಗೆ. ಅದು ಹೊರಗಿದೆಯಲ್ಲ, ಇದೆಷ್ಟು? ನಂದು ಯಶಸ್ಸಿನ ಕಷ್ಟ ಎಷ್ಟಾಗಿದೆ ಅಂತ ಹೇಳಿದ್ರೆ, ಮಳೆಯಲ್ಲಿ ನೋಡಿಲಿ ಹೆಂಗ್ ನೆಂದಿದ್ದೀವಿ. ಫುಲ್ಲು ನೆಂದಾಗಿದ್ದೀವಿ. ಅದ್ರಲ್ಲಿ ಬೇರೆ ಯಶಸ್ಸಿನ ಶೂಟ್ ಮಾಡ್ಬೇಕು. ಈಗ ಮನೆಗೆ ಹೋಗ್ಬಿಟ್ಟು ಲೈಟಿಂಗ್ ಸೆಟಪ್ ಮಾಡಬೇಕು. ಈ ಟ್ರೈಪಾಡ್ ನ ಪರ್ಚೇಸ್ ಮಾಡಿದ್ವಿ ಕೊನೆಗೂ. ಅವ್ರ ಅಷ್ಟ ಇಷ್ಟ ಏನೇನೋ ಮಾಡಿ ಡಿಸ್ಕೌಂಟ್ ಮಾಡಿ ತಗೊಂಡು ಬಂದ್ವಿ. ಥ್ಯಾಂಕ್ ಯು ಒನ್ಲಿ ಆಲ್ ಮೊಬೈಲ್ಸ್, ನೇರ್ ನೋಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸ್ನಾನ ಮಾಡಿದ್ದೆ, ಬಿಡಿದ್ದಿಲ್ಲ. ಮುಖ ಒಂದು ತೊಳಿಬೇಕು. ನಾಳೆ ಮಾಡಿದ್ರೆ ಪಕ್ಕ ಅಲ್ಲ, ಇಲ್ಲೇ ಬಿಡತ್ತಾನೆ. ಮಳೆ ಬರ್ತಿದೆ. ಎಷ್ಟು ಹೆಂಗೆ ಅಂದ್ರೆ ಆಲ್ರೆಡಿ ನೆನ್ಬಿಟ್ಟಿದ್ದೀವಿ. ಬಿಡು ಮಗ, ಇನ್ನೂ ನೆನೆಯೋಣ ಅಂತ. ಮಳೇಲಿ ನೆನೆದ ಯಾವಾಗ ಗೊತ್ತಾ? ಮಳೇಲಿ ನೆಂದಿದ್ದು ನಮ್ದು ಮಲೆನಾಡು ಹೋಮ್ ಸ್ಟೇ ಇರುವಾಗ ಒಂದು ಲೈಕ್ ಜಸ್ಟ್ ಡಿನ್ನರಿಗಂತ ಬಂದಿದ್ರು. ವಿಚಾರ ಮಾಡಲ್ಲ ಯಾರು ಅಂತ. ಅವತ್ತು 5 ನಿಮಿಷ ಮಳೆ ಬಂತು, ಬೆಂಕಿ ಮಳೆ ಬಂತು. ಅವತ್ತು ಮತ್ತೆ ಇವತ್ತು
ಫುಲ್ ವೆಟ್. ಓಕೆ ಆಮೇಲೆ ಬರ್ತಾನೆ, ಆಮೇಲೆ ಕಾಂಟೆಂಟ್ ಮಾಡೋಣ, ಕಾಂಟೆಂಟ್. ಬೈ ಶಸ್, ಹುಷಾರಾಗು. ಬೈ ಬಾಯ್. ನಮ್ಮ ಮಮ್ಮಿಗೆ ಹೆಂಗೆಲ್ಲ ಹಿಂಸೆ ಕೊಡ್ತೀನಿ ನೋಡ್ತೀರಾ? ಟಾಟಾ ಟೀ 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 ಟಾ. ಟಾಟಾ ಟೀ 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 ಟಾ. ಓರಿಯಾ ಟಾಟಾ ಟೀ 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 ಟಾ. ಓರಿಯಾ ಅವಳಿಗೆ ಯಾರು ತೊಂದರೆ ಕೊಡ್ಬೇಕು ಅಂತ ಅನ್ಸ್ತಾರೋ ಇದೇ ನಡೆಯುತ್ತೆ. ಎಷ್ಟು ಉದ್ದ ಬರ್ತಿದೆ ನೋಡಿ ಟ್ರೈಪಾಡು. ಅಷ್ಟು ಉದ್ದ ಇದ್ದಿ, ಇಷ್ಟು ಉದ್ದ ಇದ್ದಿ ನೀನು. ಅಬ್ಬಾ, ಮಳೆ ನೆನ್ಕೊಂಡಿದ್ದು ಕೂದಲೆಲ್ಲ ಫಸ್ಟು ಮುಖ ತೊಳಿಬೇಕು, ಬೇರೆ ಟ್ರಿಮ್ ಮಾಡಿಸಿದ್ದು. ಹೆಂಗೆ ಕಾಣಿಸ್ತಾ ಇದ್ದೀನಿ? ಆಮೇಲೆ ಲುಕಿಂಗ್ ಲೈಕ್ ಎ ಚಾಕ್ಲೇಟ್ ಬಾಯ್, ಚಾಕ್ಲೇಟ್ ಬಾಯ್. ಯಸ್, ಫೈನಲಿ ನಮ್ಮ ಸೆಟಪ್ ರೆಡಿ ಆಗಿದೆ. ಯಶಸ್ ಇಷ್ಟೊತ್ತು ವಿಡಿಯೋ ಮಾಡಿಬಿಟ್ಟು ಹೋದ. ನಿಮಗೆ ವಿಡಿಯೋ ಹೆಂಗೆ ಬರುತ್ತೆ ಅಂತ ನೋಡ್ಬೇಕಂತ ಹೇಳಿದ್ರೆ ರೇವ್ ಕನ್ನಡಿಗ ಚಾನಲಿಗೆ ಹೋಗ್ಬಿಟ್ಟು ನೀವು ನೋಡ್ಬೋದು. ವಿತ್ ಲೈಟಿಂಗು ಯಾವ ಥರ ವಿಡಿಯೋ ಬರುತ್ತೆ ಅನ್ನೋದು ಡಿಫ್ರೆನ್ಸ್ ನೀವು ಚೆಕ್ ಮಾಡ್ಬೋದು. ವಿಡಿಯೋ ಮೇ ಬಿ ನಾಳೆ ಅಥವಾ ಇವತ್ತು ನೈಟ್ ಒಳಗೆ ಪೋಸ್ಟ್ ಮಾಡ್ತಾನೆ, ನೀವು ಚೆಕ್ ಮಾಡ್ಬೋದು. ಅಪ್ಪ ಡಿಫ್ರೆನ್ಸ್ ನೋಡ್ಬಿಟ್ಟು ಏನು ಅನಿಸ್ತು ನಿಮಗೆ? ಚೆನ್ನಾಗಿ ಸಾಫ್ಟ್ ಲೈಟ್ ಇಂದ ಒಳ್ಳೆ ಚೆನ್ನಾಗಿ ಫೋಕಸ್ ಇದೆ. ಮತ್ತೆ ಯಾವ್ದು ವಿಡಿಯೋ ಜಾಸ್ತಿ ನೋಡ್ತೀಯ ನೀನು? ಸಾಫ್ಟ್ ಲೈಟ್ ಇದ್ದಾಗ ನೋಡ್ತೀಯಾ, ಇಲ್ಲದೆ ಇದ್ದಿದ್ದ ಟೈಮಲ್ಲಿ ಸಾಫ್ಟ್ ಲೈಟ್ ಇದ್ದಾಗ ನೋಡ್ತೀನಿ. ನೋಡಿ, ನಮ್ಮ ಅಪ್ಪ ಕೂಡ ಸಾಫ್ಟ್ ಲೈಟ್ ಇದ್ದಾಗ ವಿಡಿಯೋ ಚೆನ್ನಾಗಿ ಬರುತ್ತೆ. ನಾನು ತುಂಬಾ ಹೊತ್ತು ನೋಡ್ತೀನಿ. ವಿತೌಟ್ ಸಾಫ್ಟ್ ಲೈಟ್ ವಿಡಿಯೋ ಮಾಡಿದ್ರೆ ನಾನು ನೋಡಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಹೌ ಇಟ್ ಡಿಫ್ರೆನ್ಸ್ ವಿತ್ ದ ಸಾಫ್ಟ್ ಬಾಕ್ಸ್ ಆ್ಯಂಡ್ ವಿತೌಟ್ ಸಾಫ್ಟ್ ಬಾಕ್ಸ್. ಲೈಟಿಂಗ್ ಮ್ಯಾಟರ್ಸ್ ಎ ಲಾಟ್. ನಿಮ್ಮ ಹತ್ರ ಡಿವೈಸ್ ಯಾವುದೇ ಇರಲಿ, ಲೈಟಿಂಗ್, ಮೈಕ್ ಮ್ಯಾಟರ್ಸ್ ಎ ಲಾಟ್. ಕ್ಯಾಮ್ರಾ, ಮಾಮೂಲಿ ಕ್ಯಾಮ್ರಾ ಇದ್ರು ಕೂಡ ವಿತ್ ಲೈಟಿಂಗ್ ವಿ ಕ್ಯಾನ್ ಕರೆಕ್ಟ್ ಇಟ್. ಇದಾಗಿರುತ್ತೆ ನಮ್ಮ ಡೇ 39 ವ್ಲಾಗ್. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಮತ್ತೆ ಫನ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 40 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.